ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಸುಂಕದಕಟ್ಟೆ ತರಕಾರಿ ಮಾರ್ಕೆಟನ್ನು ನಿಮಗೆ ತೋರಿಸ್ತೀನಿ. ಒಂದು ವಿಶೇಷ ಏನಂದರೆ ನಮ್ಮ ಸುಂಕದಕಟ್ಟೆ ತರಕಾರಿ ಮಾರ್ಕೆಟಲ್ಲಿ ಎಲ್ಲೂ ಸಿಗದೇ ಇರೋಂಥ ತುಂಬ ಕಮ್ಮಿಯಾಗಿ ಇಲ್ಲಿ ನೀವು ಯಾವುದೇ ಏರಿಯಾಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟು ರೈಟಲ್ಲಿ ನಿಮಗೆ ತರಕಾರಿಗಳು ಸಿಗ್ತಾ ಹೋಗುತ್ತೆ. ಸೊ ಯಾರೇ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರ್ಯಾರು ಇದ್ರೂ ನಿಮ್ಗೆ ತರಕಾರಿ ಬೇಕಂದರೆ ನಮ್ಮ ಸುಂಕದಕಟ್ಟೆಗೆ ಬನ್ನಿ. ಹಳ್ಳಿಮರ ಸರ್ಕಲ್ಲು ತುಂಬ ಚೆನ್ನಾಗಿ ಕಮ್ಮಿ ರೇಟಲ್ಲಿ ನಿಮಗೆ ಎಲ್ಲ ಐಟಮು ಸಿಗ್ತಾ ಹೋಗುತ್ತೆ. ನೋಡಿ, ಆಲೂಗೆಡ್ಡೆ 30 ರೂಪಾಯಿ, ಟೊಮೊಟೊ 30 ರೂಪಾಯಿ. ನೋಡಿ, ಇಲ್ಲಿ ಫಿಶ್ ಅಂಗಡಿ ಇದೆ, ಮಟನ್ ಸ್ಟಾಲ್ ಇದೆ. ಸೊ ನೋಡಿ, ಇಲ್ಲಿ ಈರುಳ್ಳಿ ಇದೆ 120 ರೂಪಾಯಿ kg. ಓಕೆನಾ, 100 ರೂಪಾಯಿಗೆ 4 kg. ಓಕೆನಾ, ಹಣ್ಣಂಗಡಿ ಇದೆ ನೋಡಿ, ಇದು ಟೊಮೊಟೊ ಅಂಗಡಿ. ಓಕೆನಾ, ಸೊ ಈ ಥರ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಥರದ್ದು ತರಕಾರಿ ಸಿಗ್ತಾ ಹೋಗುತ್ತೆ. ಈರುಳ್ಳಿ, ಇದೊಂದು ಈರುಳ್ಳಿ ಸಂತೆ ನೋಡಿ. ಇಲ್ಲಿ 10 ರೂಪಾಯಿ ಆಲೂಗೆಡ್ಡೆ ಹಾಕಿದ್ದಾರೆ ನೋಡಿ. ಪ್ರತಿಯೊಬ್ಬರು ಬನ್ನಿ. ಓಕೆ, ಇವ್ರಿಗೂ ಎಲ್ಲ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆನಾ, ತುಂಬ ರಶ್ ಅಂತಲೇ ಹೇಳ್ಬೋದು. ಸಾಯಂಕಾಲ ಆದ ತಕ್ಷಣ ಫುಲ್ಲು ರಶ್ ಆಗುತ್ತೆ. ತುಂಬ ಕಮ್ಮಿ ರೇಟಲ್ಲಿ ತುಂಬ ಕ್ವಾಲಿಟಿ ಆದಂಥ ತರಕಾರಿಗಳು ಸಿಗ್ತಾ ಹೋಗುತ್ತೆ. ಸೊ ದುಡ್ಡು ಸೇವಿಂಗ್ಸ್ ಆಗುತ್ತೆ, ಫ್ರೆಶ್ ತರಕಾರಿ ಸಿಗ್ತಾ ಹೋಗುತ್ತೆ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಅಣ್ಣರು ಫೇಮಸ್, ಇಲ್ಲಿಗೆ ಸುಂಕದಕಟ್ಟೆಗೆ ಫೇಮಸ್ ಇವರು. ಓಕೆನಾ, ಒಳ್ಳೆ ಟೊಮೊಟೊನ ಮಾರ್ತಾರೆ. ಅಣ್ಣವ್ರು ಎಷ್ಟು ವರ್ಷದಿಂದ ತರಕಾರಿ ಮಾಡ್ತಾಯಿದ್ದೀರಾ? ಒಂದು 3-4 ವರ್ಷ ಆಯ್ತು ಅಷ್ಟೇ. 3-4. ಏನು ಹೆಸರು ನಿಮ್ಮದು? ಲೋಕೇಶ್ ಅಂತನಾ? ಏನೇನು ವ್ಯಾಪಾರ ಮಾಡ್ತೀರಾ? ಬರೀ ಟೊಮೊಟೊ ಮಾತ್ರ. ಬರೀ ಟೊಮೊಟೊ ಮಾತ್ರ. ಓಕೆನಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಏನಿಲ್ಲ, ಇಲ್ಲಿ ಎಷ್ಟು ಕಮ್ಮಿ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗೋದಿಲ್ಲ. ಪೈಪ್ಲೈನಲ್ಲಿ ಮಾಡೋ ಸುಂಕದಕಟ್ಟೆ ಪೈಪ್ಲೈನಲ್ಲಿ ಮಾಡೋದು ಎಲ್ಲಿ ಕಮ್ಮಿ ಎಲ್ಲೂ ಸಿಗೋದಿಲ್ಲ. ಎಲ್ಲೂ ಸಿಗೋದಿಲ್ಲ. ಬಡವ್ರ ಬಗ್ಗೆ ಒಳ್ಳೆ ಇದು. ಹೇಳ್ರಿ, ವ್ಯಾಪಾರ ಮಾಡ್ತಿದ್ದೀರಾ ಅಣ್ಣರೇ? ನಾವೆಲ್ಲ ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ಬಾಳೆಹಣ್ಣು ವ್ಯಾಪಾರ. ಬಾಳೆಹಣ್ಣು ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ. ಬಾಳೆಹಣ್ಣು ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಇದು ಮಾಡ್ತಿರೋ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಬಂದು ಇಲ್ಲಿ ತಗೊಂಡು ಹೋಗ್ಬೇಕು, ಮತ್ತೆ ಬೆಸ್ಟ್ ಆಫ್ ದಿ ಬೆಸ್ಟ್ ಸಿಗ್ತಾ ಹೋಗುತ್ತೆ. ಯಜಮಾನ್ರು ಟೊಮೊಟೊ ವ್ಯಾಪಾರನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ಗೆಣಸು ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಕಡಲೆಕಾಯಿ. ನೋಡಿ ಎಷ್ಟು ಚೆನ್ನಾಗಿದೆ ಗೆಣಸು ಬನ್ನಿ ನೋಡಿ. ಗೆಣಸನ್ನು ಹಾಕಿದ್ದಾರೆ. ಎಷ್ಟಕ್ಕ ಗೆಣಸು? ಇದು ಕಡಲೆಕಾಯಿ 100 ರೂಪಾಯಿ ಪರ್ kg. 100 ರೂಪಾಯಿ. ಇಲ್ಲೆಲ್ಲ ಡ್ರೈ ಫಿಶ್ ಮಾಡ್ತಾಯಿದ್ದಾರೆ ಅಜ್ಜಿಯವರು. ನೋಡಿ ಎಷ್ಟು ವಯಸ್ಸಲ್ಲಿ. ಸೊ ನೋಡಿ, ಇಲ್ಲಿ ಕಾಯಿನ ಮಾರ್ತಿದ್ದಾರೆ. ಹೇಗಪ್ಪ ಕಾಯಿ? 100 ರೂಪಾಯಿಗೆ 3, 40 ರೂಪಾಯಿ ಕಾಯಿ. ಓಕೆನಾ, ನಿಮ್ಮ ಮನೆಗೆ ಬೇಕಾದ್ರೆ ಕಾಯಿನ ತೆಗೆದುಕೊಂಡು ಹೋಗಿ. ನೋಡಿ, ಇಲ್ಲಿ ಅಮ್ಮವರು ಜೀರಿಗೆ, ಮೆಣಸು ಎಲ್ಲ ಮಾರ್ತಾಯಿದ್ದಾರೆ. ಸೊ ಇವ್ರಿಗೂ ವ್ಯಾಪಾರ ಆಗಲಿ. ಸೊ ನಮ್ಮ ಉದ್ದೇಶ ಏನಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ವ್ಯಾಪಾರ ಮಾಡೋರಿಗೆ ವ್ಯಾಪಾರಗಳಾಗಬೇಕು. ಓಕೆನಾ, ದೊಡ್ಡ ದೊಡ್ಡ ಮಾಲ್ಗೆ ಹೋಗೋದು ಬದಲು ಇಲ್ಲಿಗೆ ಬನ್ನಿ. ಸೊ ಇವ್ರಿಗೂ ವ್ಯಾಪಾರ ಆಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ನಮ್ಮ ಸುಂಕದಕಟ್ಟೆ ಮಾರ್ಕೆಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 10 ರೂಪಾಯಿಗೆ ತರಕಾರಿ ಗುಡ್ಡೆಗಳೆಲ್ಲ ಹಾಕಿದ್ದಾರೆ. ಓಕೆ, ಅಮ್ಮವ್ರಿಗೆ ಒಂದು ಒಳ್ಳೇದು ಹೆಲ್ಪ್ ಆಗಲಿ. ಓಕೆನಾ, ಗೆಣಸೆಲ್ಲ ಮಾರ್ತಾಯಿದ್ದಾರೆ ನೋಡಿ. ನೋಡಿ, ಇದು ಬಂದ್ಬಿಟ್ಟು ಪೈಪ್ಲೈನ್ ರೋಡು ಕೆಳಗಡೆಗೆ ಹೋಗುವಂಥದ್ದು. ನೋಡಿ, ಇಲ್ಲಿ ಎಲ್ಲ ಥರದ್ದು ಐಟಮ್ಸನ್ನು ಹಾಕಿದ್ದಾರೆ. ಇಲ್ಲಿ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಚಡ್ಡಿ, ಮಕ್ಕಳಿಗೆ ಚಡ್ಡಿ, ಇಲ್ಲಿ ಪಪ್ಪಾಯ ಹಣ್ಣು, ದ್ರಾಕ್ಷಿ ಹಣ್ಣು ಎಲ್ಲ ಸಿಗ್ತಾ ಹೋಗುತ್ತೆ. ಬಟ್ಟೆ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ನಿಮಗೆ ಮನೆಗೆ ಏನು ಬೇಕೋ ಎಲ್ಲ ಐಟಮು ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಇಲ್ಲಿ ಬಂದು ನೀವು ಪರ್ಚೇಸನ್ನು ಮಾಡ್ಬೋದು. ಅಲ್ಲಿ ಹಣ್ಣನ್ನು ಸಿಗ್ತಾ ಹೋಗುತ್ತೆ. ಓಕೆನಾ.
ಅಮ್ಮ ಯೂಟ್ಯೂಬ್ ಅಮ್ಮ, ಓಕೆನಾ? ಹಾಂ, ಮಾರ್ಕೆಟ್ ನಮ್ಮ ಸುಂಕದಕಟ್ಟೆ ಮಾರ್ಕೆಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲದು 10 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಸುದ ಬನ್ನಿ, ನಿಮ್ಮ ಮನೆಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ಹೋಗಿ. ಸೊ ಇವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಬೆಸ್ಟ್ ಆಫ್ ದಿ ಬೆಸ್ಟು ಪ್ರೈಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಸುದ ಐಟಮ್ಮು ಸುದ. ಈ ಥರ ಇದು ಪೈಪ್ಲೈನ್ ರೋಡು, ಏಕ ಹೋದರೆ ಪೈಪ್ಲೈನ್ಗೆ ಹೋಗುತ್ತೆ. ಇಲ್ಲಿ ಸೊ ಬೆಡ್ಶೀಟು ಸಿಗ್ತಾ ಹೋಗುತ್ತೆ ನೋಡಿ. ಈ ಥರ ಆ ಲಾಸ್ಟಲ್ಲಿ ಏಕ ತರಕಾರಿನ ಮಾಡ್ತಾಯಿದ್ದಾರೆ. ಇಲ್ಲಿ ಸೊ ತರಕಾರಿ ಅಂಗಡಿನ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಹೊಸದಾಗಿ ಇಲ್ಲಿ ಹೂವದ ಅಂಗಡಿನೂ ಸುದ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಸುದ ಬನ್ನಿ, ಇಲ್ಲೂ ಸುದ ಈ ರೋಡಲ್ಲಿ ಸುದ ಹೂವು ಸಿಗುತ್ತೆ. ಸೊ ಈಗಲೇ ಬಂದು ಐಟಮ್ನ ತೊಗೊಂಡೋಗಿ ಆಮೇಲೆ ನೀವು ತೊಗೊಳ್ತೀರಿ ಅಂದರೆ ರೈಟೆಲ್ಲ ಸೊ ಜಾಸ್ತಿ ಆಗಿಬಿಡುತ್ತೆ. ಸೊ ಯಾವಾಗಲೂ ಹಬ್ಬಕ್ಕಿಂತ ಬಿಫೋರ್ ನೀವು ತೆಗೆದುಕೊಂಡಾಗ ಒಂದು 3-4 ದಿನ ಮುಂಚೆ ರೈಟಿಗೆ ಸೊ ಕಮ್ಮಿ ಇರುತ್ತೆ. ಹಬ್ಬದ ದಿನ ಬಂದಾಗ 1ಕ್ಕೆ ಡಬಲ್ ಇರುತ್ತೆ. ಅಂದರೆ ದುಡ್ಡನ್ನು ಸೇವಿಂಗ್ಸನ್ನು ಸೊ ಮಾಡ್ಬೋದು. ಸೊ 1 ರೂಪಾಯಿನೂ ಸುದ ಉಳಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸಮಯಕ್ಕೆ ಯಾರು ಬೇಕಂದರೆ 1 ರೂಪಾಯಿ ಕೊಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸಲ ನೋಡಿ, ಇಲ್ಲಿ ಗದ್ಗೆ ಅಂಗಡಿ ಇದೆ, ಓಕೆನಾ? ತುಂಬ ದೊಡ್ಡದಾಗಿ ಗದ್ಗೆ ಅಂಗಡಿ ಇದೆ. ಮತ್ತು ಇಲ್ಲಿ ಹಣ್ಣಿನ ಅಂಗಡಿ ಇದೆ ಕಾರ್ನರಲ್ಲಿ. ಸೊ ನಿಮ್ಗೇನು ಬೇಕು ಅದೆಲ್ಲ ಸೊ ತೆಗೆದುಕೊಂಡು ಬನ್ನಿ. ಸುಂಕದಕಟ್ಟೆ ಇಸ್ ಬೆಸ್ಟ್ ಮಾರ್ಕೆಟು. ಸೇವಿಂಗ್ಸ್ ಆಗುತ್ತೆ, ಫ್ರೆಶ್ ಐಟಮ್ ಸಿಗುತ್ತೆ, ಮತ್ತು ಈ ಥರ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸೊ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.